ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಪಾಪ ಆಚೆ ಇದ್ದಾಗ ಒಂದು ಪೋಸ್ಟ್ ಮಾಡಿದ್ರು. ಬಟ್ ಈಗ ಒಳಗಡೆಗೆ ಹೋದ್ಮೇಲೆ ನಂಗೆ ನೆಮ್ಮದಿನೇ ಇಲ್ಲ ರೀ, ನೆಮ್ಮದಿ ಕೊಡ್ರಿ ಅಂತಿದ್ದಾರೆ. ಅದು ಏನು ನೆಮ್ಮದಿ ಕೊಟ್ಬಿಟ್ರಪ್ಪ ಅಂತಂದರೆ ಕೊಡಕ್ಕೆ ತಯಾರಿಲ್ವಂತೆ. ಈಗ ಅದೇ ಸಮಸ್ಯೆ ಆಗಿದೆ ನೋಡಿ. ಈಗ ಜೈಲಿನಲ್ಲಿ ನನಗೆ ನರಕ ಆಗ್ಬಿಟ್ಟಿದೆ, ಕೋರ್ಟ್ ಆದೇಶ ಕೊಟ್ಟರು ಕೂಡ ನನಗೇನು ಕೊಡ್ತಾ ಇಲ್ಲ, ನ್ಯಾಯಾಧೀಶರೇ ನೀವೇ ಬಂದು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ರು. ಜೈಲಿನಲ್ಲಿ ನೀಡ್ತಾ ಇರೋ ಸೌಲಭ್ಯ ಬಗ್ಗೆ ಪರಿಶೀಲನೆ ಮಾಡೋಕ್ಕೆ ಕಾನೂನು ಪ್ರಾಧಿಕಾರಕ್ಕೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಇದರಂತೆ ನ್ಯಾಯಮೂರ್ತಿಯವರು ವರದರಾಜು ವರದಿಯನ್ನು ಕೊಟ್ಟಿದ್ರು. ಜೈಲಿನ ನಿಯಮಗಳನ್ನು ಉಲ್ಲಂಘಿಸಿಲ್ಲ, ದರ್ಶನ್ಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ವರದಿಯಲ್ಲಿ ದರ್ಶನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಏನು? ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ನೀಡಲು ಅವಕಾಶ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೈದಿಗಳು ಸೂರ್ಯನ ಬೆಳಕಿನಲ್ಲಿ ಓಡಾಡಲು ಅವಕಾಶ ಇದೆ, ಹಾಗಾಗಿ ಬೆಳಕಿನಲ್ಲಿ ಓಡಾಡಲು ಅವಕಾಶ ಮಾಡಿಕೊಡಬಹುದು ಅಂತ ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅವ್ರು ಕೇಳಿದ್ದು ಅದನ್ನೇ ಅವ್ರು ಕೊಟ್ಟಿದ್ರು. ಬಟ್ ಅದು 3 ಫೀಟು 20 ಫೀಟ್ ಏನೋ ಇದ್ದಿದ್ದು, ಆ ಸೈಜು ಅಷ್ಟೇ ಸಾಲಲ್ಲ ನನಗೆ ಅಂತ ಕೇಳ್ಕೊಂಡಿದ್ರು. ಅಕ್ಟೋಬರ್ 24ಕ್ಕೆ ಆದೇಶ ಹೊರಬೀಳುವಂಥ ಸಾಧ್ಯತೆ ಇದೆ. ಇನ್ನು ವರದಿಯಲ್ಲಿನ ಅಂಶಗಳೇನು ಅಂತ ನೋಡೋಣ. ಓಕೆ, ಈಗ ದರ್ಶನ್ ಅವರು ಅಂದರೆ ಅವ್ರ ಪರ ವಕೀಲರು ಒಂದಷ್ಟು ಪ್ರಶ್ನೆ ಎತ್ತಿದ್ರು. ಅದಕ್ಕೆ ಉತ್ತರ ಇವರು ವರದಿನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಬೋಣ. ದರ್ಶನ್ ತಕರಾರಿದ್ದು ನನಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಈಗ ಕಾನೂನು ಪ್ರಾಧಿಕಾರದ ವರದಿ ವಿಚಾರಣಾಧೀನ ಕೈದಿಗೆ ಈ ವ್ಯವಸ್ಥೆ ಇಲ್ಲ, ಹಾಸಿಗೆ ದಿಂಬು ಕೊಡಕ್ಕೆ ಬರಲ್ಲ, ಸಜಾ ಕೈದಿಗಳಿಗೆ ಮಾತ್ರ ಕೊಡಬಹುದು ಅಂತ ಹೇಳಿದ್ದಾರೆ. ಇದು ಒಂದು. ಎರಡನೇ ತಕರಾರು ಏನು? ಕೋರ್ಟ್ ಆದೇಶ ಉಲ್ಲಂಘನೆಯಾಗಿದೆ, ನಮಗೆ ಸೌಕರ್ಯ ಕೊಟ್ಟಿಲ್ಲ ಅಂತೆಲ್ಲ ಹೇಳಿದರು. ಕಾನೂನು ಪ್ರಾಧಿಕಾರದವ್ರು ಹೇಳ್ತಾರೆ ಜೈಲಿನ ನಿಯಮವನ್ನು ಪಾಲಿಸಿದ್ದಾರೆ, ಯಾವುದು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಜೈಲಿನಲ್ಲಿ ನನಗೆ ನರಕ ದರ್ಶನ ಆಗ್ತಾ ಇದೆ ಅಂತ ಕೇಳಿದರು. ಏನು ನರಕ ದರ್ಶನ ಇಲ್ಲ ರೀ, 3 ಟಾಯ್ಲೆಟ್ ಇದೆ, 2 ಬಾತ್ರೂಮ್ ಇದೆ, ಎಲ್ಲ ರೀತಿ ಫೆಸಿಲಿಟಿ ಇದೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ದರ್ಶನ್ ತಕರಾರು ಜೈಲಲ್ಲಿ ಕತ್ತಲೆಯಲ್ಲೇ ಕಾಲ ಕಳೆಯುವಂತಾಗಿದೆ ಅಂತ. ಅದಕ್ಕೆ ಪ್ರಾಧಿಕಾರದವರು ಬ್ಯಾರಕ್ನಲ್ಲಿ ಅಗತ್ಯ ಬೆಳಕಿನ ವ್ಯವಸ್ಥೆ ಇದೆ, ಕತ್ತಲಲ್ಲೇನು ಕಳೀತಾ ಇಲ್ಲ ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ತಕರಾರು ಇದ್ದಿದ್ದು ಸದಾ ಲೈಟ್ ಹಾಕ್ಬಿಡ್ತಾರೆ, ಸಾಯಂಕಾಲ 6 ಗಂಟೆ ಆದರೆ ರಾತ್ರಿ ಇಡೀ ಉರಿಯುತ್ತೆ, ನಂಗೆ ನಿದ್ದೆನೇ ಬರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತೀನಿ ಇಲ್ಲ ಅದು ರೂಲ್ಸೇ ಇದೆ, ಕೈದಿಗಳ ಹಿತದೃಷ್ಟಿಯಿಂದ ಭದ್ರತಾ ದೃಷ್ಟಿಯಿಂದ ನೈಟೆಲ್ಲ ನಾವು ಲೈಟ್ ಹಾಕ್ತೀವಿ, ಇವರೊಬ್ಬರಿಗೆ ಅಲ್ಲ ಎಲ್ಲರೂ ಲೈಟೆಲ್ಲ ನಿದ್ದೆ ಮಾಡ್ತಾರೆ, ನೀವು ಮಾಡಿ ಅಂತ. ಇನ್ನು ದರ್ಶನ್ ತಕರಾರು ಇದ್ದಿದ್ದು ಬಿಸಿಲು ಬೀಳದೇ ಇರೋದ್ರಿಂದ ಕಾಲ್ಗೆಲ್ಲ ಫಂಗಸ್ ಹತ್ಕೊಂಡ್ಬಿಟ್ಟಿದೆ ಅಂತ ಕೇಳಿದರು. ಅದಕ್ಕೆ ಅದು ಫಂಗಸ್ ಅಲ್ಲ, ಕಾಲು ಒಡೆದಿದೆ, ಇಲ್ಲಿದ್ದಾಗೆಲ್ಲ ಹೊರಗಡೆ ಪಾಪ ಮಾಯಿಶ್ಚರೈಸರ್ ಅದು ಇದು ಕ್ರೀಮ್ ಎಲ್ಲ ಹಚ್ಕೊಂಡು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ರು, ಈ ಕಾಲು ಒಡ್ಕೊಂಡಿದೆ ಅಂತ. ಆಮೇಲೆ ಚರ್ಮರೋಗ ತಜ್ಞರನ್ನು ಕರೆಸಿ ಟ್ರೀಟ್ಮೆಂಟು ಕೊಡಿಸಿದ್ದಾರೆ, ಅವರೇ ಹೇಳಿರೋದು ಇದು ಫಂಗಸ್ ಅಲ್ಲ ಅಂತಂದ್ಬಿಟ್ಟು. ಇನ್ನು ದರ್ಶನ್ ತಕರಾರು ಹೊರಗಡೆ ವಾಕಿಂಗ್ಗೆ ಅವಕಾಶ ಕೊಡ್ತಿಲ್ಲ ಅಂತ. ಕಾನೂನು ಪ್ರಾಧಿಕಾರದ ವರದಿ ಜೈಲಿನ ಪಕ್ಕ ಅಪಾರ್ಟ್ಮೆಂಟ್ ಇದೆ ರೀ, ಎಲ್ಲ ಫೋಟೋ ತೆಗಿತಾರೆ, ಎಲ್ಲ ಮಾಡ್ತಾರೆ, ಇವರೊಬ್ಬರು ಸೆಲೆಬ್ರಿಟಿ, ಆಮೇಲೆ ಎಲ್ಲ ಕಿರ್ಚಾಡ್ತಾರೆ, ಬಾಸ್ ಅಂತಾರೆ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ತಕರಾರು ಇದ್ದಿದ್ದು ಬೆನ್ನು ನೋವಿದೆ, ಚಿಕಿತ್ಸೆ ಪಡಿತಿದ್ದೀನಿ ಅಂತ. ಅದಕ್ಕೆ ಇವರು ಜೈಲಿನಲ್ಲೇ ಫಿಸಿಯೋಥೆರಪಿ ಕೂಡ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ದರ್ಶನ್ ತಕರಾರು ನೋಡಿ ಎಲ್ಲರೂ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾರೆ, ಇರಿಟೇಟ್ ಆಗುತ್ತೆ ಸುಮ್ಮನೆ ಅಂತ. ಅದು ಕೂಡ ನೋಡಿ ಗೌಪ್ಯತೆಯನ್ನು ಏನು ಇಟ್ಕೋಬಾರ್ದು ಕೈದಿಗಳು ಅಂತ ನಾವೇ ಹೇಳಿದ್ದೀವಿ, ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡಿ ಅಂತ. ಅದನ್ನು ರೆಕಾರ್ಡ್ ಕೂಡ ಮಾಡ್ಕೋತೀವಿ, ಅದೆಲ್ಲ ಏನು ರೂಲ್ಸ್ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ದರ್ಶನ್ ತಕರಾರು ಬಿಸಿಲಿನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ. ಅದನ್ನು ಬೇಕಾದರೆ ಇದೊಂದೇ ಅವ್ರು ಹೇಳಿರೋದು ವರದಿನಲ್ಲಿ, ಕೊಡಿ ಪರವಾಗಿಲ್ಲ ಬಿಸಿಲಿನಲ್ಲಿ ಓಡಾಡೋದಕ್ಕೆ ಅವಕಾಶ ಕೊಡಿ ಅಂತ. ಆಮೇಲೆ ನಂಗೆ ಸೊಳ್ಳೆ ಬತ್ತಿ ಕೊಡ್ತಿಲ್ಲ, ಬಾಚಣಿಗೆ ಕೊಡ್ತಾ ಇಲ್ಲ, ಕನ್ನಡಿ ನೀಡ್ತಿಲ್ಲ ಅಂತೆಲ್ಲ ಹೇಳಿದ್ರಂತೆ. ಜೀವಕ್ಕಪಾಯ ನೋಡಿ, ಇದು ಆ್ಯಕ್ಚುಲಿ ತುಂಬ ಗಂಭೀರವಾದ ವಿಚಾರ. ಕೆಲವು ವಿಚಾರಣಾಧೀನ ಕೈದಿಗಳು ಒಂದು ಖರ್ಚೀಫ್ ಸಿಕ್ಕಿದ್ರೆ ನೆಣಕೊಂಡ್ಬಿಡ್ತಾರಂತೆ ಕೆಲವರು, ತುಂಬ ಡೇಂಜರು. ಈಗ ಬಾಚಣಿಗೆನೋ ಸೊಳ್ಳೆ ಬತ್ತಿನೋ ಏನೋ ಅಕಸ್ಮಾತ್ ಹೆಚ್ಚು ಕಮ್ಮಿ ಜೀವಕ್ಕೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಅದು ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ, ಹಾಗಾಗಿ ಕೊಡಲ್ಲ ಇದನ್ನೆಲ್ಲ ಅಷ್ಟೇ. ಈ ವಿಚಾರದಲ್ಲಿ ಒಂದೇ ನನಗನ್ನಿಸ್ತಾ ಇರೋದೇನು ಅಂತಂದರೆ ಟ್ರಯಲನ್ನು ಮುಂದಕ್ಕೆ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಷ್ಟೇ. ಎಷ್ಟು ಸಾಧ್ಯ ಆಗುತ್ತೋ ಆರೋಪಿಯಾಗಿದ್ಕೊಂಡು ಟ್ರಯಲನ್ನು ಮುಂದಕ್ಕೆ ಹಾಕ್ತಾ ಇರುವಂಥ ಪ್ರಯತ್ನ. ಬಟ್ ಇದರಿಂದ ಆಗುವಂಥ ಲಾಭ, ಟ್ರಯಲ್ ಅನ್ನ ಮುಂದಕ್ಕೆ ಹಾಕೋದ್ರಿಂದ ಲಾಭ ಏನೂ ಇಲ್ಲ, ಏನು ಲಾಭ ಇಲ್ಲ. ಒಂದು ವೇಳೆ ಲಾಭ ಏನು ಅಂತ ಅನ್ನೋದಾದರೆ ನಾಳೆ ಶಿಕ್ಷೆಯ ಪ್ರಮಾಣ ಏನಾದರೂ ಪ್ರಕಟ ಆಗುವಂಥದ್ದೇ ಆದರೆ ಇವರು ಇದರಲ್ಲಿ ಆರೋಪಿ ಸ್ಥಾನ 1 ವರ್ಷನೋ 2 ವರ್ಷನೋ ಜೈಲು ಶಿಕ್ಷೆ ಆದರೆ ಆರೋಪಿಯಾಗಿ ಮುಗಿಸಿರುವಂಥ ಈ ಸಮಯ ಇದೆಯಲ್ಲ ಅದು ಮೈನಸ್ ಆಗತ್ತೆ, ಜೈಲಲ್ಲಿರುವಂಥ ದಿನಗಳು ಮೈನಸ್ ಆಗುತ್ತೆ. ಅದು ಒಂದು ಲಾಭ ಆಗಬಹುದೇನೋ ಅಪರಾಧಿಯಾಗಿ. ಬಟ್ ಅಪರಾಧಿನೇ ಅಲ್ಟಿಮೇಟ್ಲಿ. ಈಗ ಅಪರಾಧಿ ಒಂದಿನ ಇದ್ದ ಆಚೆ ಬಂದ್ರು ಅಷ್ಟೇ, ಬೇಗ ಚಾರ್ಜಸ್ ಫ್ರೇಮ್ ಮಾಡಿ, ಬೇಗ ವಾದ ಪ್ರತಿವಾದಗಳು ಮುಗಿಸಿ, ಬೇಗ ತೀರ್ಪು ತಗೊಂಡು, ಯಾರು ಗೊತ್ತು ಒಂದು ವೇಳೆ ಈತ ನಿರಪರಾಧಿ ಅಂತ ಬಂದ್ರೆ ಬೇಗ ಬಿಡುಗಡೆ ಆಗ್ಬಹುದು, ಅಥವಾ ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೂ ಮುಗಿದು ಬೇಗ ಆಗುತ್ತಲ್ಲ, ಇವರಿಗೆ ಬೆನಿಫಿಟ್ ಅದು. ಬಟ್ ಯಾಕೆ ಅಷ್ಟೊಂದು ತಡ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಇನ್ನು ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದಂತ ಹಿನ್ನೆಲೆಯಲ್ಲಿ ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಬಾಗಲಕೋಟೆ ಪ್ರವೇಶಕ್ಕೆ ನಿನ್ನೆ ನಿರ್ಬಂಧವನ್ನು ಹೇರಿದ್ರು.
ಬಿಳಗಿ ತಾಲೂಕಿನಲ್ಲಿದ್ದ ಕನ್ನೇರಿ ಶ್ರೀಗಳಿಗೆ ನಿನ್ನೆ ಬಾಗಲಕೋಟೆ ತೊರೆಯುವಂತೆ ನೋಟಿಸ್ ಅನ್ನು ಕೊಟ್ಟಿದ್ರು. ಇವತ್ತು ನಸುಕಿನ ಜಾವವೇ ಕನ್ನೇರಿ ಸ್ವಾಮೀಜಿಯವರು ತಮ್ಮ ಮೂಲ ಮಠ ಮಹಾರಾಷ್ಟ್ರದ ಕನ್ನೇರಿಗೆ ತೆರಳಿದ್ದಾರೆ. ಇನ್ನು ತಮ್ಮ ಹೇಳಿಕೆಯನ್ನು ಶ್ರೀಗಳು ಸಮರ್ಥಿಸಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಶ್ರೀಗಳು ಮತ್ತು ಸಾಮಾನ್ಯರಿಗೆ ಇಂತಹ ಭಾಷಣ ಕಾಮನ್ನು. ನನ್ನ ಮಾತಿನ ಹಿಂದಿನ ಕಳಕಳಿ ಬಿಟ್ಟು ಅಪಾರ್ಥದ ಹಿಂದೆ ಬೆನ್ನಹತ್ತಿದ್ದಾರೆ. ಸಿಎಂ ಕೃಪಾಪೋಷಿತ ಲಿಂಗಾಯತ ಮಠಾಧೀಶ ಕಲಾವಿದರ ಒಕ್ಕೂಟಕ್ಕೆ ಬಸವ ಸಂಸ್ಕೃತಿ ನಾಟಕ ಮಾಡುವ ಮಠಾಧೀಶರಿಗೆ ಈ ಮಾತನ್ನು ನಾನು ಹೇಳಿದ್ದೀನಿ ಅಂತ ಮತ್ತೊಮ್ಮೆ ಕಠೋರವಾಗಿ ಹೇಳಿದ್ದಾರೆ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ನಾನು ಹಿಂದೂ ಲಿಂಗಾಯತ ಮಠಾಧೀಶ. ಮೊದಲು ನಾನು ಹಿಂದೂ, ನಂತರ ಲಿಂಗಾಯತ ಅಂದಿದ್ದಾರೆ. ಕನ್ನೇರಿ ಶ್ರೀಗಳ ಪರ ಪ್ರಮೋದ್ ಮುತಾಲಿಕ್, ಶ್ರೀಗಳು ಬೈಯೋದರಲ್ಲಿ ತಪ್ಪಿಲ್ಲ, ಅಧಿಕಾರದ ದಾಹದಿಂದ ನಿಷೇಧ ಹಾಕಿದ್ದಾರೆ ಅಂದಿದ್ದಾರೆ. ಇನ್ನು ಕನ್ನೇರಿ ಶ್ರೀಗಳಿಗೆ ನಿಷೇಧ ಖಂಡಿಸಿ ವಿಜಯಪುರದಲ್ಲಿ ಇವತ್ತು ಬಿಜೆಪಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಗೆ ನಿರ್ಬಂಧ ಖಂಡಿಸಿ ಶ್ರೀಗಳ ಪೂರ್ವಾಶ್ರಮದ ಗ್ರಾಮ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ್ನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಸಾಮಾನ್ಯರು ನಮ್ಮ ಜಿಲ್ಲೆಯ ಭಾಷೆನ ಆಗಿರೋದು, ಆಯಾ ಭಾಷೆ ಸೊಗಡೋದು. ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಕಾಮನ್. ಇದು ನಾನು ಮಾತಾಡ್ಬೇಕಾದ್ರೆ ಆ ಮಾತಿನ ಹಿಂದೆ ಏನು ಕಳಕಳಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಬರೀ ಶಬ್ದಗಳಿಂದ ಬೆನ್ನತ್ತಿದ್ದಾರೆ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧೀಶರ ಒಕ್ಕೂಟ ಎಂಬ ಕಲಾವಿದರು ಬಸವ ಸಂಸ್ಕೃತಿ ಅಂತಕ್ಕಂಥ ನಾಟಕವನ್ನ ಮಾಡ್ಲಿಕ್ಕೆ ಹೋಗಿದ್ರು ಅಂತ ಹೇಳಿ ಅವ್ರ ಬಗ್ಗೆನೇ ಹೇಳಿದ್ದು. ಅದರಲ್ಲೇನು ಮುಚ್ಚುಮರೆ ಇಲ್ಲ. ನಾನು ಒಬ್ಬ ಹಿಂದೂ ಲಿಂಗಾಯತ ಮಠಾಧೀಶ, ನಾನೊಬ್ಬ ಹಿಂದೂ ಮೊದಲು, ಆಮೇಲೆ ಲಿಂಗಾಯತ. ಸರ್ಕಾರ ಸ್ವಾಭಾವಿಕ ಅವ್ರು ಮಾಡ್ಲಿಕ್ಕೆ ಹಚ್ಚಾರ ಅಂದಾಗ ಅದನ್ನ ರಕ್ಷಣೆ ಮಾಡೋ ಕೆಲಸನೂ ಅವ್ರದ ಅಲ್ಲ. ಅವ್ರ ವಿಚಾರ ಹೇಳಿದ್ದಾರೆ, ಏನು ತಪ್ಪು ರೀ? ಸಿಟ್ಟು ಬಂದಾಗ ಒಂದೆರಡು ಶಬ್ದಗಳನ್ನು ಹೇಳಿದ್ದಾರೆ, ಏನು ತಪ್ಪೇನದ್ರಲ್ಲಿ? ಏನು ಹೊಗಳಬೇಕಾ ನಿಮ್ಮನ್ನ? ನಿಮ್ಮ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅದಕ್ಕೆ ಹೇಳಿದ್ದು, ಈ ಸರ್ಕಾರ ಸಂವಿಧಾನದ ವಿಚಾರದಲ್ಲಿ ಮಾತನಾಡುತ್ತೆ. ಹಾಗಿದ್ದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಯಾಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಯಾಕೆ ಅವಕಾಶ ಮಾಡಿಕೊಡೋದಿಲ್ಲ? ನೀವು ಹೇಳಿದ್ದೆಲ್ಲವೂ ಕೂಡ ಸರಿ ಅನ್ಕೊಂಡು ಕುಣಿಬೇಕಾ? ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ವ್ಯಕ್ತಪಡಿಸ್ತಾರ್ರಿ. ಬಸವಣ್ಣನವರು ಅಲ್ಲ, ಇವ್ರು ಎಷ್ಟೋ ಸಲ ಹೇಳ್ತಾರಲ್ವಾ, ಅದು ಅವ್ರ ಪರ್ಸನಲ್ ರೀ, ಪಕ್ಷದ್ದಲ್ಲ ಅದು ಅವ್ರದ್ದು. ನೀವ್ಯಾಕೆ ಅಷ್ಟೊಂದು ತಲೆ ಕೆಡ್ತಾರೆ? ಅವ್ರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಲ್ಲ. ಇವರು ಮೂಲ ಲಿಂಗಾಯತ ಪ್ರತ್ಯೇಕ ಧರ್ಮದ ಬುಡಕ್ಕೆ ಕೈ ಹಾಕಿದ್ದಾರೆ. ಇವ್ರು ಹೇಳ್ತಿರೋದು ಬಸವಣ್ಣನವರು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆನೇ ಮಾಡಿಲ್ಲ ಅಂತ ಇವರು ವಾದ. ಧರ್ಮ ಅಂತಾನೆ ಹೇಳಿಲ್ಲ ಬಸವಣ್ಣ. ಈಗ ರಾಜಕಾರಣಿಗಳ ಕಥೆ ಏನಾಗಬೇಕಾಗಿದೆ? ಧರ್ಮ ಅಂತ ಎಲ್ಲಿ ಹೇಳಿದ್ದಾರೆ? ಬಸವಣ್ಣನವರು ಎಲ್ಲಿ ಧರ್ಮ ಅಂತ ಹೇಳಿದಾರೆ ಹೇಳ್ಬಿಡ್ರಪ್ಪ ನನಗೆ. ಬಸವಣ್ಣವ್ರದ್ದು ಒಂದಾದ್ರೂ ತಂದು ತೋರಿಸಿ ನನಗೆ. ಧರ್ಮ, ನಾವು ಧರ್ಮ ಸ್ಥಾಪನೆ ಮಾಡಿದೀವಿ ಅಂತ ಎಲ್ಲಿದೆ? ಇಲ್ಲ. ರೈಟ್. ಇನ್ನು ನವೆಂಬರ್ ಕ್ರಾಂತಿ ಬಿರುಗಾಳಿ ಬೆನ್ನಲ್ಲೇ ಕೆಲ ಸಚಿವರು ಶಸ್ತ್ರತ್ಯಾಗದ ಮಾತುಗಳನ್ನ ಆಡ್ತಿದಾರ ಅನ್ನೋ ಕುತೂಹಲ ಹೆಚ್ಚಾಗಿದೆ. ನಾನು ಬಿಟ್ಕೊಡ್ತೀನಿ ಅಂತ ಮಂತ್ರಿ ಸ್ಥಾನನ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅನ್ನೋ ಕೋರಸ್ ಧ್ವನಿ ಕೇಳಿಬರ್ತಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ಪ್ರಯೋಗ ಮಾಡ್ತಿರುವ ಮಾನದಂಡ ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ ಮೊದಲ ವಾರದಲ್ಲಿ ವಿಶೇಷ ಕ್ಯಾಬಿನೆಟ್ ಇರಲಿದ್ದು ರಿಪೋರ್ಟ್ ಕಾರ್ಡ್ ಆಧರಿಸಿ ಹೈಕಮಾಂಡ್ ಕೆಲ ಸಚಿವರಿಗೆ ಶಾಕ್ ಕೊಡೋ ಸಾಧ್ಯತೆ ಇದೆ. ಈ ಸುಳಿವನ್ನು ಆಧರಿಸಿ ಕೆಲ ಸಚಿವರು ತಣ್ಣಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕ್ರಾಂತಿ ಏನಿರಲ್ಲ ಅನ್ನೋ ಗುಸುಗುಸು ಮಧ್ಯೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ ರಾಜ್ಯದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಖರ್ಗೆ ಅವರು ಅಭಯ ನೀಡಿದ್ದಾರೆ. ಇನ್ನು ಖರ್ಗೆ ಡಿಕೆಶಿ ಭೇಟಿ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಅಲ್ಲ ರೀ, ಪಿಸಿಸಿ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗದೆ ಏನು ಮೋಹನ್ ಭಾಗವತ್ ಅವ್ರನ್ನ ಭೇಟಿಯಾಗಕ್ಕಾಗ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಸ್ಥಿತ್ಯಂತರ ಇದ್ರೂ ಕೂಡ ಬಿಹಾರ ಎಲೆಕ್ಷನ್ ನಂತರ ಅಂತ ತುಮಕೂರಿನಲ್ಲಿ ರಾಜಣ್ಣ ಹೇಳಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಸಚಿವ ಸ್ಥಾನದ ಆಕಾಂಕ್ಷೆ ವ್ಯಕ್ತಪಡಿಸಿದ್ದಾರೆ. ಪಿಸಿಸಿ ಅಧ್ಯಕ್ಷರು ಎಸಿಸಿ ಅಧ್ಯಕ್ಷರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಗವತ್ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬರು ಬೆಂಗಳೂರಿನಲ್ಲಿ ಇದ್ದಾಗೆಲ್ಲ ಪಿಸಿಸಿ ಅಧ್ಯಕ್ಷರಾಗಿ ಅವ್ರು ಭೇಟಿ ಆಗ್ತಾರೆ, ಯಾವಾಗಲೂ ಅಷ್ಟೇ. ನಮ್ಮ ಅಧ್ಯಕ್ಷರಿಗೆ ನಾವೇ ಭೇಟಿ ಆಗಿಲ್ಲ ಅಂದ್ರೆ ಈಗ ನಾಳೆ ನಾನು ಹೇಳ್ತಾ ಇದ್ದೀನಲ್ಲ, ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿ ಬಂದ್ರು ನೀವು ಹೇಳ್ತೀರಿ ನಾನು ಏನೋ ಕ್ಯಾಬಿನೆಟ್ ರಿಷಫಲಿಗೆ ಹೋಗಿದೆ ಅಂತ. ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ಏನೇ ಇದ್ರೂ ಕೂಡ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ ಬರುತ್ತೋ ಬರಲ್ಲ ಅದನ್ನಲ್ಲಪ್ಪ. ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ, ವಿಧಾನಸೌಧದ ಒಳಗಡೆ ಹೋಗಿ ಕೂತಾಗ್ಲೂ ಮಂತ್ರಿ, ಆಚೆಗೆ ಬರುವಾಗ ಮಾಜಿ ಮಂತ್ರಿ ಆದ. ಷಡ್ಯಂತ್ರ ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನೋವಾಗ್ತದೆ. 4 ಜನ ಕಾಂಗ್ರೆಸ್ ಎಂಎಲ್ಎಗಳಿದ್ರು ಕೂಡ ಕೋಲಾರ ಜಿಲ್ಲೆ
ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದು. ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ. 4 ಜನ ಕಾಂಗ್ರೆಸ್ MLA ಗೆದ್ದು ಸರ್ಕಾರ ಗಮನದಲ್ಲಿದೆ, ಅದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೈಕಮಾಂಡ್ ಗಮನದಲ್ಲಿದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ. ಅಯ್ಯೋ ಯಾರನ್ನಾದ್ರೂ ಚೇಂಜ್ ಮಾಡ್ರಪ್ಪ, ಕೆಲಸ ಮಾಡೋರ್ನ ಹಾಕಿ ಕುತ್ಕೊಂಡ್ಬಿಟ್ಟು ಅವರು ಸಚಿವ ಸ್ಥಾನ ಅವ್ರು ಏನಾದ್ರು ಮಾಡ್ಕೋತಾರೆ. ಬಟ್ ಪ್ರಿಯಾಂಕ್ ಖರ್ಗೆಗೆ ಕನಸು ಮನಸ್ಸಿನಲ್ಲೂ ಮೋಹನ್ ಭಾಗವತ್ RSS ಕುಂತ್ರು ನಿಂತ್ರು ಮಲ್ಕೊಂಡ್ರು ಕೆಲಸ ಮಾಡ್ಬೇಕಾದ್ರೂ ಬರೀ RSS ಧ್ಯಾನ ಆಗ್ಬಿಟ್ಟಿದೆ ಅವ್ರಿಗೆ. ಏನ್ ಮಾಡಕ್ಕಾಗತ್ತೆ, ಒಂದೊಂದ್ಸಲ ಇರ್ಲಿ ಬೇಡ. ಯಾಕೆ ಗುತ್ತಿಗೆದಾರರ ಕಮಿಷನ್ ಆರೋಪದ ಭೂತ ಮತ್ತೆ ಮೈ ಕಡುವಿಕೊಂಡಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸದ್ದು ಮಾಡಿದ ಕಮಿಷನ್ ಡೈನಾಮೈಟ್ ಇದೀಗ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬಂದು ಬಿದ್ದಿದೆ. ಬಾಕಿ ಇರುವ ಹಣ ರಿಲೀಸ್ ಆಗಿದ್ದರೆ ಡಿಸೆಂಬರ್ನಲ್ಲಿ ಕಮಿಷನ್ ರಹಸ್ಯ ಸ್ಫೋಟಿಸುವುದಾಗಿ ಗುತ್ತಿಗೆದಾರರು ವಾರ್ ಮಾಡಿದ್ದಾರೆ. ಈ ನಡುವೆ ಗುತ್ತಿಗೆದಾರರ ಸಂಘ DCM DK ಶಿವಕುಮಾರ್ ಭೇಟಿಯಾಗಿದ್ದರೆ ಬಳಿಕ ಮಾತನಾಡಿದ DKಶಿ, ನಾನು ಆದಷ್ಟು ಕ್ಲಿಯರ್ ಎಲ್ಲ ಮಾಡಿದ್ದೇನೆ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ 50 ಕೋಟಿ 60 ಕೋಟಿ ಇದೆ, 17,000 ಕೋಟಿ ಬಾಕಿ ಇದೆ, ಯಾರಿಗೆ ಕೊಡಲಿ ಅಂತಾರೆ. ಇನ್ನು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ರುದ್ರ ಮಾತನಾಡಿ, ಡಿಸೆಂಬರ್ ಒಳಗೆ ಬಿಲ್ ಪಾವತಿ ಮಾಡ್ತೀವಿ DCM ಹೇಳಿದ್ದಾರೆ. ಸೋಮವಾರ BBMPಯಲ್ಲಿ ಪೆಂಡಿಂಗ್ ಇದ್ದ 10% ಬಾಕಿ ಬಿಲ್ ಕೊಡೋದಾಗಿ ಹೇಳಿದ್ದಾರೆ ಅಂತ ಅಂದರು. ಆದಷ್ಟು ಕ್ಲಿಯರ್ ಮಾಡಿದೆ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ಹೇಳಿದ್ದೀನಿ. 17,000 ಕೋಟಿ ರೂಪಾಯಿ ಇದು ಬಿಲ್ ಇದೆ. 200 ಕೋಟಿ ಯಾರು ಕೊಡ್ಲಿ, ನಾನು ಯಾರಿಗೆ ಆಫೀಸರ್ಸ್ ಕೊಡಕ್ಕೆ ಹೇಳಿ, ಯಾವ ಲೆಕ್ಕದಲ್ಲಿ ಕೊಡಕ್ಕೆ ಹೇಳಿ, ನಾನು ಎಲ್ಲ 25 ಲಕ್ಷ 50 ಲಕ್ಷ 1 ಕೋಟಿ ಇವೆಲ್ಲ ಕೊಡಬೇಕು ಅಂತ. ಒಬ್ಬೊಬ್ಬ ಕಾಂಟ್ರಾಕ್ಟ್ಗೆ ದೊಡ್ಡ ಕಾಂಟ್ರಾಕ್ಟ್ಗೆ 2,000 ಕೋಟಿ ರೂಪಾಯಿ ಕೊಡೋದು ಬಿಲ್ ಕೊಡಿದೆ. ಏನು ನಿನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ. CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತಿರುವ DCM DK ಶಿವಕುಮಾರ್ ಅವರು ಬೆಂಗಳೂರು ನಗರ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಬೆಂಗಳೂರು ನಡಿಗೆಯನ್ನು ಮುಂದುವರೆಸಿದ್ದಾರೆ. ಲಾಲ್ಬಾಗ್ JP ಪಾರ್ಕ್ ಬಳಿಕ ಇಂದು ಬೆಳಗ್ಗೆನೆ ಬೆಂಗಳೂರು ಪೂರ್ವ ವಿಭಾಗದ KR ಪುರಂನ ವಿಧಾನಸಭಾ ಕ್ಷೇತ್ರ ವೆಂಗಯ್ಯ ಉದ್ಯಾನವನದಲ್ಲಿ ನಡಿಗೆ ಹಮ್ಮಿಕೊಂಡಿದ್ದರು. DCM DKಶಿ ಸ್ಥಳೀಯರಿಂದ ಸಮಸ್ಯೆಗಳನ್ನು ಆಲಿಸಿದರು. ಅದರಲ್ಲಿ ಪುಷ್ಪಲತಾ ಅನ್ನೋ ಮಹಿಳೆ ಗೃಹಲಕ್ಷ್ಮಿ ಯೋಜನೆಯ ಹಣ 6 ತಿಂಗಳಿಂದ ಬಂದಿಲ್ಲ ಅಂತ ದೂರು ಕೊಟ್ಟರು. ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ವಿಚಾರಿಸಿದರು. ಮಹಿಳೆಗೆ ಜುಲೈವರೆಗೆ ಗೃಹಲಕ್ಷ್ಮಿ ಹಣ ಬಂದಿರೋದನ್ನು ಅವ್ರ ಮೊಬೈಲ್ನಲ್ಲಿದ್ದ ಮೆಸೇಜ್ ತೋರಿಸಿ, ನೋಡಿ ಈ ಥರ ಸುಳ್ಳೆಲ್ಲ ಹೇಳಬಾರ್ದಮ್ಮ ನೀವು ಅಂತ ಹೇಳಿದ್ರು. ಮತ್ತೊಬ್ಬ ವ್ಯಕ್ತಿ ತಮಗೆ ಮನೆಯಲ್ಲಿರೋದಕ್ಕೆ ನೆರೆಯ ಹೊರೆಯವರು ಬಿಡ್ತಿಲ್ಲ, 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ರೌಡಿಸಮ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಪೊಲೀಸರಿಗೆ ಕರೆದು ರೌಡಿಸಮ್ ಯಾರು ಮಾಡ್ತಾ ಇದ್ದಾರೆ ಒಳಗಾಕಿ ಅಂತೆಲ್ಲ DK ಶಿವಕುಮಾರ್ ಆರ್ಡರ್ ಕೊಟ್ಟರು. 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ, ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲೇ ಇದೆ. ಕೊಡಿ ನಿನ್ ಮೊಬೈಲ್. ಆ ವುಮನ್ ಚೈಲ್ಡ್ ವೆಲ್ಫೇರ್ ಅವ್ರು ತಗೊಳ್ರಿ ನಿಮಿಷ. ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇಲ್ಲಿ 5 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ. ಏನಮ್ಮ ಅದು? ಜುಲೈದು ಕ್ರೆಡಿಟ್ ಆಗಿದೆ ಸರ್ ಈ ಮಂತ್. ಅವ್ರದ್ದು ಏನಾಗಿದೆ ಅಂತ ನಾನು ಪರ್ಸನ್ ಮಾಡಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ಸರ್. ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಎಸ್ ಸರ್ ಆಗಿದೆ. ಇಲ್ಲಿ ಯಾರೋ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೋಡ, ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2,000 rupees ಆನ್ 3/10/2005. ಬ್ಯಾಲೆನ್ಸ್ 2,188 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ. 6 ತಿಂಗಳಿಂದ ಬಂದಿಲ್ಲ ಅಂತ ಇದೆ. ಅದೇ ನಾನು ಹೇಳ್ತಾ ಇರೋದು. ನೋಡಿ, ಈ ತರ ಹೇಳ್ಬಿಡ್ತಾರೆ ನಂಬರ್. ವೆರಿ ಗುಡ್. ಆಕ್ಚುಲಿ ಕ್ಲಿಯರ್ ಆಗ್ಬಿಡು, ಸುಮ್ಮನೆ ಯಾಮಾರಿಸೋದೆಲ್ಲ ಬೇಡ.